जय गो माता, गूंज रहा है मंत्र महान, सुखद सुमंगल विश्व कामना, जीव मात्र का हो कल्याण। जय धरती माँ, जय गो माता। ಕೃಷ್ಣಾರ್ಪಣಂ ಗೋಲೋಕ ವರ್ಷ ಸಂಭ್ರಮ ಮಹಾನಂದಿ ಗೋಲೋಕ ಶ್ರೀ ರಾಮಚಂದ್ರಾಪುರ ಮಠ ಹೊಸನಗರ. ಫೆಬ್ರವರಿ 25 ಬುಧವಾರ ವಿಶ್ವಾವಸು ಫಾಲ್ಗುಣ ಶುಕ್ಲ ನವಮಿಯಂದು ಕೃಷ್ಣಾರ್ಪಣಂ ಅಂಗವಾಗಿ ಮಹಾನಂದಿ ಗೋಲೋಕದಲ್ಲಿ ಅಂದು ಸಾಯಂಕಾಲ ಗೋದೀಪ ಮಹೋತ್ಸವ, ಜಗನ್ಮಾತೆ ಗೋವನ್ನು ಆರಾಧಿಸುವ ವಿಶಿಷ್ಟ ಸಂಭ್ರಮ, ಗೋಸೂಕ್ತ ಪಾರಾಯಣ, ವಿಶೇಷ ಗೋಪೂಜೆ, ಗೋ ನೀರಾಜನ, ಶ್ರೀ ಸಂಸ್ಥಾನದವರಿಂದ ಗೋ ಸಂದೇಶ. ಹಚ್ಚೋಣ ಹೃದಯದ ಹಣತೆ, ನೆನೆಯೋಣ ಗೋಮಾತೆಯ ಮಮತೆ. जय गो माता, जय धरती माँ, जय गो माता। हरे राम। गावों में मातरस संतु, पितरस संतु ಗೋವೃಷಾಃ. ಪೂಜೆ ಎಂದರೇನು? ಹಿರಿದಾದ ವಸ್ತುವಿನ ಹಿರಿಮೆಯನ್ನು ಗುರುತಿಸಿದಾಗ ತಾನಾಗ ನಮ್ಮಲ್ಲಿ ಉಂಟಾಗುವ ಅನುಭವಗಳಿಗೆ ಪೂಜೆ ಅಂತ ಹೆಸರು. ಹಾಗಂದ್ರೆ ತುಂಬ ಹಿರಿಯರನ್ನು ಕಂಡಾಗ, ಅವರ ವ್ಯಕ್ತಿತ್ವವನ್ನು ಗಮನಿಸಿದಾಗ, ಅವರೆಷ್ಟು ದೊಡ್ಡವರು ಅಂತ ಅರ್ಥ ಆದಾಗ ತಾನಾಗಿ ಕೈ ಮುಗಿಯುವಂತೆ ಆಗ್ತದೆ, ತಾನಾಗಿ ತಲೆ ಬಾಗ್ತದೆ, ತಾನಾಗಿ ಗೌರವದ ಮಾತುಗಳು, ಗೌರವ ಸೂಚಕವಾಗಿರ್ತಕ್ಕಂಥ ಶಬ್ದಗಳು ವ್ಯಕ್ತ ಆಗ್ತವೆ. ಇದಕ್ಕೆ ಪೂಜೆ ಅಂತ ಹೆಸರು. ಪೂಜೆ ಅಂದರೆ ಗಂಧ ಅಕ್ಷತೆ ಪುಷ್ಪಗಳಿಂದ ಮಾಡಿದರೆ ಮಾತ್ರ ಪೂಜೆ ಅಂತೇನಿಲ್ಲ. ನಮಗದ್ರ ಹಿರಿಮೆ ಅರ್ಥ ಆಗಬೇಕು, ವಸ್ತುವಿನ ವ್ಯಕ್ತಿಯ ಹಿರಿಮೆ ಅರ್ಥ ಆಗಬೇಕು. ಅರ್ಥ ಆದಾಗ ತಾನಾಗಿ ನಾವು ಗೌರವವನ್ನು ವ್ಯಕ್ತಪಡಿಸ್ತೇವೆ. ಆ ಗೌರವಕ್ಕೆ ಪೂಜೆ ಅಂತ ಹೆಸರು. ಗೋವಿಗೆ ಯಾಕೆ ಪೂಜೆ? ಗೋವಿನಲ್ಲಿ ಏನು ಹಿರಿಮೆ ಇದೆ? ಒಂದು ಪ್ರಾಣಿ, ಹೇಳಿ ಕೇಳಿ, 4 ಕಾಲಿನ ಪ್ರಾಣಿ, ಹುಲ್ಲು ತಿನ್ನುವ ಒಂದು ಪ್ರಾಣಿಗೆ ಪೂಜೆ, ಅದರಲ್ಲಿ ಏನಂತ ಹಿರಿಮೆ ಇದೆ ಅಂತಂದರೆ, ಹೌದು ಅದು ಕೂಡ ಪ್ರಾಣಿಯೇ, ಪ್ರಾಣ ಉಳ್ಳದ್ದೆಲ್ಲವೂ ಪ್ರಾಣಿಯೇ. ಆದರೆ ಆ ಪ್ರಾಣಿ, ಅದು ಪ್ರಾಣಿ ಮಾತ್ರವಲ್ಲ, ಅದು ದೇಶದ ಪ್ರಾಣ, ಅದು ಜಗತ್ತಿನ ಪ್ರಾಣ. ಅದು ದೊಡ್ಡವನು ಯಾರು ಜಗತ್ತಿನಲ್ಲಿ ಅಂತಂದರೆ, ಯಾರು ಜನರಿಗೆ ಹೆಚ್ಚು ನೆಮ್ಮದಿ ಕೊಡ್ತಾನೆ, ಹೆಚ್ಚು ಸಂತೋಷ ಕೊಡ್ತಾನೆ, ನಮ್ಮ ಸುತ್ತಮುತ್ತಲ ಸಮಾಜ ಚೆನ್ನಾಗಿರ್ಲಿಕ್ಕೆ ಯಾರು ಹೆಚ್ಚು ಹೆಚ್ಚು ಸಹಾಯ ಮಾಡ್ತಾನೆ, ಅವನು ಹೆಚ್ಚು ದೊಡ್ಡವನು. ಹೆಚ್ಚು ದುಡ್ಡಿದ್ದವನು ಹೆಚ್ಚು ದೊಡ್ಡವನಲ್ಲ. ಯಾರು ಹೆಚ್ಚು ಪರೋಪಕಾರ ಮಾಡ್ತಾನೋ ಅವನು ನಿಜವಾಗಿ ದೊಡ್ಡವನು. ಈ ಅರ್ಥದಲ್ಲಿ ನೋಡಿದರೆ ಗೋವಿಗಿಂತ ದೊಡ್ಡವರು ಯಾರೂ ಇಲ್ಲ. ಯಾಕೆಂದರೆ ಅದರ ಶರೀರದ ಕಣಕಣ ಪರೋಪಕಾರಕ್ಕೆ, ಮತ್ತು ಅದು ಕೊಡುವ ಒಂದೊಂದು ವಸ್ತುವು ಕೂಡ ಪರೋಪಕಾರಕ್ಕೆ, ಅದರ ಜೀವನದ ಕ್ಷಣ ಕ್ಷಣ ಪರೋಪಕಾರಕ್ಕೆ. ಈ ಚಲಿಸುವ ದೇವಸ್ಥಾನ ನಮ್ಮ ಸುತ್ತಮುತ್ತ ಇದೆ, ನಮ್ಮ ಅಕ್ಕಪಕ್ಕ ಇದೆ. ಹಾಗಾಗಿ ಇಲ್ಲಿಗೆ ಪೂಜೆ ಮಾಡಿದೆ ಮತ್ತೆ ಇಲ್ಲಿಗೆ ಪೂಜೆ ಮಾಡೋದು. ನೀವು ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದ್ರು ಕೂಡ ಆ ಒಂದು ದೇವರಿಗೆ ಪೂಜೆ ಆಗ್ತದೆ ಅದು. ಆದರೆ ಇಲ್ಲಿ ಹಾಗಲ್ಲ, ಎಲ್ಲ ದೇವರ ಪೂಜೆ ಒಟ್ಟಿಗೆ. ಹಾಗಾಗಿ ಗೋಪೂಜೆಯನ್ನು ಮಾಡದೆ ಬೇರೆ ಯಾವ ಪೂಜೆಯನ್ನು ಮಾಡ್ತೀರಿ ಎನ್ನುವ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ತುಂಬ ಸಹಜವಾಗಿ ಉದ್ಭವಿಸ್ತದೆ. ಗೋವಿಗೆ ನೀವು ಒಂದಿಷ್ಟು ಹುಲ್ಲು ಕೊಟ್ಟರೆ, ಗೋಗ್ರಾಸ ಕೊಟ್ಟರೆ, ನಿಮ್ಮ ಕೈಯಿಂದ ಸ್ವೀಕರಿಸಿ ಅದು ನಿಮ್ಮೆದುರಿಗೆ ಅದನ್ನು ಸೇವನೆ ಮಾಡೋದ್ರಿಂದ ನೀವು ದೇವರಿಗೆ ಪ್ರತ್ಯಕ್ಷ ನೈವೇದ್ಯ ಕೊಟ್ಟ ಹಾಗೆ ಅದು ಅಂತ, ಪ್ರತ್ಯಕ್ಷ ಪೂಜೆ ಮಾಡಿದ ಹಾಗೆ. ಗೋಪೂಜೆ ಅಂತ ಪ್ರತ್ಯಕ್ಷ ಪೂಜೆ ಇನ್ನೊಂದಿಲ್ಲ. ಪೂಜೆಯೂ ಆಗಲೇ, ಪ್ರಸಾದವೂ ಆಗಲೇ. ಉದಾಹರಣೆಗೆ ಹಾಲಿನ ಮೂಲಕ ಇರ್ಬೋದು, ಗೋಮೂತ್ರದ ಮೂಲಕ ಇರ್ಬೋದು, ಗೋಮಯದ ಮೂಲಕ ಇರ್ಬೋದು. ತೀರ್ಥ ಪ್ರಸಾದವನ್ನು ಆಗಿಂದಾಗಲೇ ಕೊಡ್ತಕ್ಕಂಥ ಚಲಿಸುವ ದೇವಸ್ಥಾನ ಗೋಮಾತೆ ಅಂದರೆ. ಮತ್ತು ಅದೆಲ್ಲವೂ ಪವಿತ್ರವೇ. ಈ ಗೋವು ಯಾಕೆ ಪೂಜ್ಯ ಎನ್ನುವಾಗ ನಮಗೆ ಈ ಉತ್ತರ ಹೇಳಬೇಕು ಅಂತ ಅನ್ನಿಸ್ತಿದೆ. ಯಾವುದರ ತ್ಯಾಜ್ಯವೂ ಪೂಜ್ಯವೋ ಅವಳು ಯಾಕೆ ಪೂಜ್ಯಳಲ್ಲ ಅಂತ. ಈಗ ಗೋವಿನ ತ್ಯಾಜ್ಯ ಅಂದರೆ ಗೋಮಯ ಇರ್ಬೋದು, ಗೋಮೂತ್ರ ಇರ್ಬೋದು, ಅದು ತ್ಯಾಜ್ಯ. ಅದನ್ನು ಬಳಸಿ ನಾವೀಗ ದೇವಸ್ಥಾನವನ್ನು, ಮನೆಯನ್ನು ಅಥವಾ ಯಾವುದೇ ಒಂದು ಯಜ್ಞಭೂಮಿಯನ್ನು ಶುದ್ಧೀಕರಣ ಮಾಡ್ತೇವೆ. ಗೋಮಯ ಗೋಮೂತ್ರವಿಲ್ಲದೆ ಶುದ್ಧೀಕರಣ ಸಾಧ್ಯವೇ ಇಲ್ಲ ಅಂತ ಅಂದ ಮೇಲೆ ಎಷ್ಟು ಪೂಜ್ಯವಾಗಿರಬೇಕು ಅಂತ. ಅದರ ಮಲ, ಆದರೆ ಅದು ದೇವರಿಗೂ ಕೂಡ ಪವಿತ್ರ ಅಂತ. ದೇವಸ್ಥಾನಕ್ಕೆ ಕೂಡ ಶುಚಿ ಮಾಡಲಿಕ್ಕೆ ಹೋಗಿ ಅಂದರೆ ಅದೆಷ್ಟು ಪವಿತ್ರವಾಗಿರಬೇಕು ಅಂತ. ಅದರ ತ್ಯಾಜ್ಯ ಅದು ಪೂಜಾ ಯೋಗ್ಯ. ಅಂದರೆ ನೀವು ಉತ್ತರ ಭಾರತಕ್ಕೆ ಹೋಗಬೇಕು,
ಹಿಂದಿ ಭೂಮಿಯಲ್ಲಿ ಈ ಗೋಮಯ ಸಗಣಿ ಇದರಿಂದಲೇ ಗೋವರ್ಧನ ಪೂಜೆ ಅಂತ ಮಾಡ್ತಾರೆ. ಇದಕ್ಕೆ ಒಂದು ಆಕಾರ ಕೊಟ್ಟು ತುಂಬ ಸಂಭ್ರಮದಿಂದ ಊರಿನಲ್ಲೂ ಸೇರಿ ಪೂಜೆ ಮಾಡ್ತಾರೆ, ಗೋವರ್ಧನ ಪೂಜೆ ಅಂತ. ಅಂದರೆ ಅದೊಂದು ಸಂಕೇತ ಅಂತ. ಅಂದರೆ ಅದಕ್ಕೂ ಕೂಡ ಗೋವಿನ ತ್ಯಾಜ್ಯ ಕೂಡ ಅಷ್ಟು ದೊಡ್ಡ ಒಂದು ಪೂಜಾ ಸ್ಥಾನ ಅನ್ನೋದನ್ನು ಅವರು ಆ ಸಂಸ್ಕೃತಿ ತೋರಿಸಿದೆ. ಹಾಗಾಗಿ ಗೋವಿಗೆ ಸಹಜವಾಗಿರ್ತಕ್ಕಂಥ ಪೂಜ್ಯತೆ ಇದೆ. ಹಾಲು ಕೊಟ್ಟು ನಮ್ಮನ್ನು ಬೆಳೆಸುವವಳು, ಮೊಸರು ಬೆಣ್ಣೆ ತುಪ್ಪ ಕೊಟ್ಟು ನಮ್ಮನ್ನು ಪುಷ್ಟಿ ಮಾಡುವವಳು, ಔಷಧ ಕೊಟ್ಟು ರೋಗ ನಿವಾರಣೆ ಮಾಡುವವಳು, ಹಾಗೆ ಪುಣ್ಯ ಪ್ರದಾನ ಮಾಡಿ ಪಾಪ ಪರಿಹಾರ ಮಾಡುವವಳು ಅವಳು, ಕೃಷಿಗೂ ಪರಿಸರಕ್ಕೂ ಎಲ್ಲಕ್ಕೂ ಉಪಕಾರ ಮಾಡುವಂಥವಳು. ಹಾಗೆ ಒಂದು ಮಾತು ಮೊದಲು ಹೇಳಿದ್ದನ್ನು ಕೊನೆಯಲ್ಲೊಮ್ಮೆ ಹೇಳಲೇಬೇಕು. ಪೂಜೆ ಎಂದರೆ ಆ ವಸ್ತುವಿನ ವ್ಯಕ್ತಿಯ ಹಿರಿಮೆಯನ್ನು ಅರ್ಥ ಮಾಡಿಕೊಂಡು ಅದು ಅರ್ಥ ಆದಾಗ ತಾನಾಗಿ ಉಂಟಾಗುವ ಭಾವ ಅಂತ. ಹಾಗಾಗಿ ನಾವು ಗೋಪೂಜೆಯನ್ನು ನಿಜವಾಗಿ ಸರಿಯಾದ ಅರ್ಥದಲ್ಲಿ ಮಾಡಬೇಕು ಅಂದರೆ ಗೋವಿನ ಹಿರಿಮೆ ಮಹಿಮೆ ನಮಗೆ ಅರ್ಥ ಆಗಬೇಕು. ಅರ್ಥ ಆದಾಗ ತಾನಾಗಿ ಪೂಜೆ ಮಾಡುವಂತೆ ಆಗ್ತದೆ. ಆ ಪೂಜೆ ನಿಜವಾದ ಪೂಜೆ. ಗೋವಿಗೆ ನಾವು ಆರತಿ ಎತ್ತಿದ್ರೆ ಸಾಲದು, ಹುಲ್ಲು ನೀರು ಕೊಡಬೇಕಾಗ್ತದೆ, ಪ್ರೀತಿಯಿಂದ ಪೋಷಣೆ ಮಾಡಬೇಕಾಗ್ತದೆ. ಅದು ಯಾವಾಗ ಮಾಡ್ತೇವೆ ಅಂದರೆ ಗೋವಿನ ಹಿರಿಮೆ ಮಹಿಮೆ ಅರ್ಥ ಆದಾಗ, ಅದು ಎಷ್ಟು ಉಪಯುಕ್ತ ಪ್ರಪಂಚಕ್ಕೆ ಅಂತ ಅರ್ಥ ಆದಾಗ ಮಾಡುವಂಥದ್ದು. ಹಾಗಾಗಿ ಪೂಜ್ಯವಾದ ಗೋವಿನ ಹಿರಿಮೆಯನ್ನು ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಮಾಡ್ಕೊಂಡಾಗ ತಾನಾಗಿ ನಾವೇನು ಸಹಜವಾಗಿ ಮಾಡ್ತೇವೆ ಆ ಪೂಜೆ ಅದು ಗೋವಿಗೆ ಸಲ್ಲುವ ಪೂಜೆ. ಗೋವಿನ ಮೂಲಕ ಪ್ರಕೃತಿಗೆ ಮತ್ತು ಬ್ರಹ್ಮಾಂಡಕ್ಕೆ ಸಲ್ಲುವ ಪೂಜೆ, ಮುಕ್ಕೋಟಿ ದೇವತೆಗಳಿಗೆ ಸಲ್ಲುವ ಪೂಜೆ. ಆ ಪೂಜೆಯನ್ನು ಮಾಡಿ ಕೃತಾರ್ಥರಾಗೋಣ, ಧನ್ಯರಾಗೋಣ. ಹರೇ ರಾಮ. गोमय धरती ही देती है अमृतमय फसले भरपूर। गोमय धरती ही देती है अमृतमय फसले भरपूर। पंचगव्य की महिमा अनुपम, रोग प्रदूषण होते दूर। पंचगव्य की महिमा अनुपम, रोग प्रदूषण होते दूर। सात्विक ऊर्जा शक्ति, परम सात्विक ऊर्जा शक्ति अविरत देता